ಜಮಖಂಡಿಯಿಂದ ಬೈಲಹೊಂಗಲ ಕಸಾಯಿಖಾನೆಗೆ ಸಾಗುತ್ತಿದ್ದ ಗೋವಾಹನಗಳು. ಗೋರಕ್ಷಣೆ ಮಾಡಿದ ಶ್ರೀರಾಮ ಸೇನೆ ಕಾರ್ಯಕರ್ತ ರಾಜು ದೊಡಮನಿ. ಮುರಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಗೋಸಾಗಾಟಕ್ಕೆ ಕೊನೆನೇ ಇಲ್ಲ. ಬುಧವಾರ ಜುಲೈ 2ರಂದು ಜಮಖಂಡಿಯಿಂದ ಬೈಲಹೊಂಗಲ್ಗೆ ಮತ್ತೆ ಗೋವು ಸಾಗಾಟ. 2 ವಾಹನ ತಡೆದ ಶ್ರೀರಾಮ ಸೇನಾ ಕಾರ್ಯಕರ್ತರು. ರಾಜು ದೊಡಮನಿ ಅವರಿಂದ ಮತ್ತೆ 2 ವಾಹನಗಳು ಪೊಲೀಸ್ ವಶಕ್ಕೆ. 9 ಗೋವುಗಳ ರಕ್ಷಣೆ. ಹಣಿಕೇರಿ ಸಿದ್ದಬಸವ ಗೋಶಾಲೆಯಲ್ಲಿ ಗೋವುಗಳ ರಕ್ಷಣೆ. 2 ಬುಲೋರಿ ಪಿಕಪ್ನಲ್ಲಿ ಒಟ್ಟು 7 ಗೋವುಗಳ ಮತ್ತೆ 2 ಎತ್ತುಗಳ ಸಾಗಾಣಿಕೆ. ಸ್ಥಳಕ್ಕೆ ಬಂದ ಪೊಲೀಸರು 2 ವಾಹನಗಳ ಮೇಲೆ ಕೇಸ್ ದಾಖಲು. ಬೈಲಹೊಂಗಲ ಕಸಾಯಿಖಾನೆಗೆ ಸಾಗುತ್ತಿದ್ದ 9 ಗೋವುಗಳ ರಕ್ಷಣೆ. ಬೈಲಹೊಂಗಲ ನಗರದ ನದೀಂ ಬೇಪರಿ ಎಂಬುವರ ಕಸಾಯಿಖಾನೆಗೆ ಸಾಗುತ್ತಿದ್ದ ವಾಹನ. ಗೋ ಹತ್ಯೆಕೋರರಿಗೆ ಹೇಳುವವರಿಲ್ಲ, ಕೇಳುವವರಿಲ್ಲ. ಮನ ಬಂದಂತೆ ಗೋಹತ್ಯೆ ಮಾಡುತ್ತಾರೆ ಈ ಗೋಹಂತಕರು. ನಮ್ಮ ದೋಸ್ತನ ಬರ್ತಡೇ ಹೊಂಟಿದ್ರಿ, ಅಲ್ಲಿ ಪೆಟ್ರೋಲ್ ಪಂಪ್ ನಲ್ಲಿ ಗಾಡಿ ತೆರಿಬೇಕ್ರಿ. ಪೆಟ್ರೋಲ್ ಪಂಪ್ ನಲ್ಲಿ ತರಬಾದ್ಲೆ ಅಲ್ಲಿ ಗೋ ಸಾಗಾಣಿಕೆ ಅವ್ರು ಮಾಡತ್ತಿದ್ದಾರೆ. ಅಲ್ಲಿ ಮಾಡೋದ್ರಾಗ ನಾವ ಮುರುಗೋಡ್ ಸ್ಟೇಷನ್ ಇನ್ಫಾರ್ಮೇಶನ್ ಕೊಟ್ಟಿದ್ರಿ. ಅವ್ರ ಸ್ಟೇಷನ್ ದಾರ ಅಲ್ಲಿ ಬಂದ್ರಿ. ಅಲ್ಲಿಂದ ನಾವ ಇಲ್ಲಿ ಹನ್ನಿಕೆರೆ ಗೋಶಾಲೆಗೆ ತಗೊಂಬಂದ್ರಿ. ಅವನ ಎಷ್ಟು ದಿನಗಳದವ್ರಿ? ಅವರ ಒಂದ್ ಗಡ್ಯಾಗ 5 ಅದಾವ್ರಿ, ಒಂದ್ ಗಡ್ಯಾಗ 4 ಅದಾವ್ರಿ. ಅವ್ ಎಲ್ಲಿ ಹೋಯ್ತಾರ ಅವ್ರ ಇಲ್ಲಿ ಇದಕ್ರಿ ಅವ್ರ ಬೇಪಾರಿ ಅಂತ ಹೇಳ್ರಿ, ಬೈಲಹೊಂಗಲ್ ಬೇಪಾರಿಗೆ ಯಾತ ಹೇಳ್ರಿ. ಅವ್ರ ಕಸಾಯಿಖಾನೆಗೆ ಯಾತ ಹೇಳ್ಯಾರ. ಹೇಳ್ಯಾರ್ರಿ. ಈಗ ಸರ್ ಮುಂದಾದ್ರು ಅದನ್ನ ಹೇಳ್ಯಾರ್ರಿ. ಈಗ ನಾವಾಗ ಇಲ್ಲಿ ಅಜ್ಜಾರ ಗೋಶಾಲೆಗೆ ಬಿಟ್ಟವ್ರಿ, ಹನ್ನಿಕೆರೆ ಗೋಶಾಲೆಗೆ ಬಿಟ್ಟವ್ರಿ. ಇನ್ನ FIR ಕಾಪಿ ಈಗ ಆಗೈತಿ, FIR ಆಗೈತ್ರಿ. ಇನ್ನು FIR ಮಾಡ್ಕೊಂಡ್ರೆ ಹೇಳಿ ಸರ್, ಎಷ್ಟು ಗೋವುಗಳನ್ನ ತಂದ್ಬಿಟ್ರಿ ಸರ್? ಇವತ್ತು 2 ಎತ್ತುಗಳು, 7 ಆಕಳುಗಳು. ನಮ್ಮದು ಹನ್ನಿಕೇರಿ, ಬೈಲಹೊಂಗಲ ತಾಲೂಕು, ಕಿತ್ತೂರು ಮತಕ್ಷೇತ್ರ. ನಮ್ಮದು ಶ್ರೀ ಸಿದ್ದಬಸವ ಗೋಮಾತಾ ಸೇವಾ ಸಂಘ ಅಂಥೇಳಿ 2021ರಲ್ಲಿ ಈ ಸಂಸ್ಥೆಯನ್ನು ಹುಟ್ಟುಹಾಕಿದ್ದೇನೆ. ಇಲ್ಲಿ 40 ಗೋವುಗಳನ್ನು, 40 ಇನ್ನೂ ಎಷ್ಟೋ ನಿರ್ಗತಿಕ ಗೋವುಗಳು ಬಂದರೂ ಅವನ್ನ ನಾನು ಇಲ್ಲಿ ಆರೈಕೆಯನ್ನು ಮಾಡಲಿಕ್ಕೆ ಸದಾ ಸಿದ್ಧನಿದ್ದೇನೆ ಅಂತೇಳಿ ಹೇಳ್ತೀನಿ. ಈಗ FIR ಕಾಪಿ ಕೊಟ್ಟಿದ್ದಾರೆ ಪೊಲೀಸರು? ಈಗ ಮುರುಗೋಡು ಸ್ಟೇಷನ್ದಿಂದ FIR ಕಾಪಿ ನನಗೆ ಒಂದು ರಿಸೀವ್ಡ್ ಕಾಪಿ ತೊಗೊಂಡು ನನಗೆ FIR ಕಾಪಿಯನ್ನು ಕೊಟ್ಟಿದ್ದ. ಒಟ್ಟು 9.